Hello everyone. ಸನ್ಮಾರ್ಗ ಕ್ಲಾಸಸ್ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಪಾಠದ 27ನೇ ಪ್ರಶ್ನೆ. ನಿಮ್ಮ ಸುತ್ತಲೂ ಕಂಡುಬರುವ ವಿದ್ಯುಲ್ಲೇಪಿತ ವಸ್ತುಗಳನ್ನು ಪಟ್ಟಿ ಮಾಡಿ. ವಿದ್ಯುಲ್ಲೇಪಿತ ವಸ್ತುಗಳು ಅಂದ್ರೆ ಈಗ ಯಾವುದೇ ಒಂದು ವಸ್ತುವಿನ ಮೇಲೆ ಇನ್ನೊಂದು ಲೋಹದ ಪದರವನ್ನ ಕೋಟ್ ಮಾಡೋದನ್ನ, ಲೇಪನ ಮಾಡೋದನ್ನ, ವಿದ್ಯುತ್ತನ್ನು ಉಪಯೋಗಿಸಿಕೊಂಡು ಲೇಪನ ಮಾಡುವುದನ್ನ ವಿದ್ಯುಲ್ಲೇಪಿತ ವಸ್ತುಗಳು ಅಂತ ಕರಿತೀವಿ. ವಿದ್ಯುಲ್ಲೇಪನ ಅಂತ ಕರಿತೀವಿ. ಅದರಿಂದ ಬಂದಂತಹ ವಸ್ತು ವಿದ್ಯುಲ್ಲೇಪಿತ ವಸ್ತುಗಳು. ಹಾಗಿದ್ರೆ ನೀವು ದೈನಂದಿನ ಜೀವನದಲ್ಲಿ ಬಹಳಷ್ಟು ವಸ್ತುಗಳನ್ನ ನೋಡಿರ್ತೀರಿ, ಆದ್ರೆ ಅದು ವಿದ್ಯುಲ್ಲೇಪಿತ ವಸ್ತು ಅನ್ನುವಂಥದ್ದು ನಿಮ್ಗೆ ಐಡಿಯಾ ಇರೋದಿಲ್ಲ. ಅಂತದ್ದು ಕೆಲವೊಂದಿಷ್ಟು ವಸ್ತುಗಳನ್ನ ನಾವಿವತ್ತು ನೋಡೋಣ. ಈ ಎಲ್ಲಾ ವಸ್ತುಗಳನ್ನ ನೋಡಿದೀರಾ? ಸೈಕಲ್ ಹ್ಯಾಂಡಲ್ ನೋಡಿರ್ತೀರಿ, ರಿಮ್ ನೋಡಿರ್ತೀರಿ, ಈ ರೀತಿ ಬಂಗಾರದ ಬಣ್ಣದ ಆಭರಣ, ಬಂಗಾರದ ಬಣ್ಣದ ಆಭರಣ ನೋಡಿರ್ತೀರಿ, ಈ ತರ ಕ್ಯಾನ್ಗಳನ್ನ ನೋಡಿರ್ತೀರಿ. ಬೇರೆ ಬೇರೆ ನೋಡ್ತಾ ಹೋಗೋಣ. ಸೈಕಲ್ನ ಹಿಡಿಕೆ ಅಲ್ವಾ? ಇಲ್ಲಿ ಬೇಸ್ ಮೆಟಲ್ ಅನ್ನ ಸಾಮಾನ್ಯವಾಗಿ ಆ ಕಬ್ಬಿಣದಿಂದ ಮಾಡಿರ್ತಾರೆ. ಅದಕ್ಕೆ ಕ್ರೋಮಿಯಂನ ಲೇಪನ ಮಾಡಿರ್ತಾರೆ. ಸೈಕಲ್ನ ಹಿಡಿಕೆ. ಚಕ್ರದ ರಿಮ್, ಇದನ್ನ ಕೂಡ ಕ್ರೋಮಿಯಂ ಲೇಪನ ಮಾಡಿರಲಾಗುತ್ತೆ. ಬಂಗಾರ ಬಣ್ಣದ ಆಭರಣಗಳು, ಇದು ಬಂಗಾರವನ್ನ ಕೋಟ್ ಮಾಡಲಾಗುತ್ತೆ, ಬಂಗಾರವನ್ನ ಲೇಪಿಸಲಾಗುತ್ತೆ. ಯಾವ್ದಾದ್ರು ತಾಮ್ರದಂತಹ ಯಾವ್ದಾದ್ರು ಬೇಸ್ ಮೆಟಲ್ ಅದಕ್ಕೆ ಬಂಗಾರ ಕೋಟ್ ಲೇಪನ ಮಾಡಿರಲಾಗುತ್ತೆ. ತವರದ ಡಬ್ಬಿಗಳು, ಕಾರಿನ ಸ್ನಾನಗೃಹದ ನಲ್ಲಿಗಳು ನೋಡಿರ್ತೀರಿ ನೀವು. ಸ್ನಾನಗೃಹದ ನಲ್ಲಿಗಳು ಹೊಳಿತಾ ಇರ್ತದಲ್ವಾ, ಅದಕ್ಕೆ ಕೂಡ ಕ್ರೋಮಿಯಂನ ಲೇಪನ ಮಾಡಿರ್ತಾರೆ. ಇವೆಲ್ಲ ವಿದ್ಯುಲ್ಲೇಪಿತ ವಸ್ತುಗಳಿಗೆ ಉದಾಹರಣೆ. ಈ ತವರದ ಕ್ಯಾನ್ ಏನಿದೆ, ತವರದ ಡಬ್ಬಿಗಳು, ಅದನ್ನ ತವರದಿಂದ ಲೇಪನ ಮಾಡಿರುವಂತದ್ದು. ಕಬ್ಬಿಣಕ್ಕೆ ತವರವನ್ನ ಲೇಪನ ಮಾಡಿರ್ತಾರೆ. ಯಾಕಂದ್ರೆ ಕಬ್ಬಿಣದಲ್ಲಿಟ್ರೆ ಹಳಸೋಗುತ್ತೆ ಅಥವಾ ಅದು ಹಾಳಾಗತ್ತೆ, ಕಬ್ಬಿಣದ ಜೊತೆ ಆಹಾರ ವರ್ತಿಸಬಹುದು. ಆದ್ರೆ ಕಡಿಮೆ ಕ್ರಿಯಾಶೀಲತೆಯನ್ನ ಹೊಂದಿರೋದ್ರಿಂದ ತವರವನ್ನ ಕಬ್ಬಿಣದ ಮೇಲೆ ಲೇಪನ ಮಾಡಿರ್ತಾರೆ. ಇವೆಲ್ಲ ವಿದ್ಯುಲ್ಲೇಪಿತ ವಸ್ತುಗಳಿಗೆ ಉದಾಹರಣೆ. ಇದ್ರ ಬಿಟ್ಟು ಬೇರೆ ಬೇರೆ ಉದಾಹರಣೆಗಳನ್ನ ನೀವು ದೈನಂದಿನ ಜೀವನದಲ್ಲಿ ನೋಡಿರ್ತೀರಿ. ಇಷ್ಟು ಉದಾಹರಣೆಗಳನ್ನ ಹುಡುಕ್ಲಿಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು.